ಎಲ್ಲವೂ ಇರುವ ಬದುಕು ಮತ್ತೆ ಮತ್ತೆ ಆಶೆಯನ್ನು ಹುಟ್ಟಿಸಿದರೆ ಏನೂ ಇಲ್ಲದ ಬದುಕು ಬದುಕುವ ಛಲವನ್ನು ತಂದುಕೊಡುತ್ತದೆ. ಪ್ರತಿ ನೋವು ಒಂದು ಪಾಠ ಕಲಿಸುತ್ತದೆ. ಹಾಗೆ ಪ್ರತಿ ಪಾಠ ಮನುಷ್ಯನನ್ನು ಬದಲಿಸುತ್ತದೆ. ಒಂದು ಸೋಲಿನಿಂದ ಮತ್ತೊಂದು ಸೋಲಿಗೆ ಯಾವುದೇ ಉತ್ಸಾಹ ಕಳೆದುಕೊಳ್ಳದೆ ಮುಂದುವರಿಯುವುದೇ ಯಶಸ್ಸು. ಪ್ರತಿಯೊಬ್ಬರಿಗೂ ತೊಂದರೆಗಳು ಇರುತ್ತವೆ. ಕೆಲವರು ನೋವನ್ನು ವ್ಯಕ್ತಪಡಿಸುತ್ತಾರೆ. ಹಾಗಿಂದ ಮಾತ್ರಕ್ಕೆ ಅವರು ದುರ್ಬಲರಲ್ಲ. ಕೆಲವರು ನೋವು ತೋರಿಸಿಕೊಳ್ಳುವುದಿಲ್ಲ. ಇದರ ಅರ್ಥ ಅವರು ಕಠೋರ ಎಂದಲ್ಲ. ಅವರದೇ ಆದ ವ್ಯಕ್ತಿತ್ವ ಅವರಿಗಿರುತ್ತದೆ. ಅದನ್ನು ಗೌರವಿಸಿ. ಕಾಲಿಗೆ ಮುಳ್ಳು ಚುಚ್ಚಿದಾಗ ನೋವಾಗುತ್ತದೆ. ಮುಳ್ಳು ತೆಗೆದ ಮೇಲೆ ನೋವಿನ ನೆನಪಾಗುತ್ತೆ. ಆದರೆ ಮುಳ್ಳು ತೆಗೆದರ ನೆನಪು ಯಾರಿಗೂ ಆಗಲ್ಲ. ಸುಂದರವಾದ ಮನಸ್ಸಿನೊಂದಿಗೆ ಸುಂದರವಾದ ದಿನವನ್ನು ಆರಂಭಿಸಿ. ದಿನವೆಲ್ಲ ಸುಂದರವಾಗಿರುತ್ತದೆ. ಬದುಕೆಂದರೆ ಬಿರುಗಾಳಿಯಲ್ಲೂ ದೀಪವೊಂದು ಬೆಳಗಲು ನಿರಂತರ ಪ್ರಯತ್ನಿಸುವುದು. ವ್ಯಕ್ತಿ ಪರಿಸ್ಥಿತಿ ಕೈಗೊಂಬೆಯಾದಾಗ ಅವನಾಗಲಿ ಅವನ ನಿಜವಾದ ವ್ಯಕ್ತಿತ್ವ ಮಾತನಾಡುವುದಿಲ್ಲ. ಅವನು ಎದುರಿಸುತ್ತಿರುವ ಪರಿಸ್ಥಿತಿ, ಸಮಯ, ಸಂದರ್ಭಗಳು ಮಾತನಾಡುತ್ತವೆ. ಜೀವಕ್ಕೆ ಆಗುವ ಅಪಘಾತಕ್ಕಿಂತ ಮನಸ್ಸಿಗೆ ಆಗುವ ಅಪಘಾತವೇ ತುಂಬ ಘೋರವಾದುದು. ಕಾರಣವಿಷ್ಟೇ, ಇಲ್ಲಿ ದೂರು ಕೊಡಲು ಪೊಲೀಸರಿಲ್ಲ, ಚಿಕಿತ್ಸೆ ನೀಡಲು ವೈದ್ಯರಿಲ್ಲ. ಭಗವದ್ಗೀತೆಯನ್ನು ನ್ಯಾಯಾಲಯದಲ್ಲಿ ಪ್ರಮಾಣ ಮಾಡಲು ಬಳಸಲಾಗುತ್ತದೆ. ಶಾಲೆಯಲ್ಲಿ ಕಲಿಸುವುದಿಲ್ಲ. ಅದೇ ಭಗವದ್ಗೀತೆಯನ್ನು ಶಾಲೆಯಲ್ಲಿ ಕಲಿಸಿದ್ದರೆ ನ್ಯಾಯಾಲಯದ ಮೊರೆ ಹೋಗಬೇಕಿಲ್ಲ.